ಮಣಿಪಾಲ್ ಆರೋಗ್ಯ ಕಾರ್ಡ್ 2024ರ ನೋಂದಣಿಯು ಆರಂಭಗೊಂಡಿದ್ದು ನವೆಂಬರ್ 30 ನೋಂದಣಿಗೆ ಕೊನೆಯ ದಿನವಾಗಿದೆ ಎಂದು ಕಸ್ತೂರ್ಬಾ ಆಸ್ಪತ್ರೆಯ ಮಣಿಪಾಲದ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಹೊನ್ನಾವರದಲ್ಲಿ ತಿಳಿಸಿದ್ದಾರೆ. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಗುರುವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ, ಆರೋಗ್ಯ ಸೇವೆಯನ್ನು ಕೈಗೆಟುಕುವಂತೆ ಮಾಡುವುದು ಈ ಕಾರ್ಡ್ನ ಉದ್ದೇಶವಾಗಿದೆ. ಮಣಿಪಾಲ್ ಆರೋಗ್ಯ ಕಾರ್ಡ್ ಇಡೀ ಕುಟುಂಬಕ್ಕಾಗಿ ಉತ್ತಮ ಮೌಲ್ಯ, ವಿಶ್ವಾಸಾರ್ಹ ಸೇವೆ, ಅಡಿಬರಹದ ಅಡಿಯಲ್ಲಿ ಎಲ್ಲ ಸದಸ್ಯರಿಗೆ ಸಮಗ್ರ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎಂದರು. ಇಡೀ ಕುಟುಂಬಕ್ಕಾಗಿ ಒಂದು ಉತ್ತಮ ಸೌಲಭ್ಯ ಮತ್ತು ಉತ್ತಮ ಸೇವೆ ಅಂತ ಇಟ್ಕೊಂಡು ನಾವು ಹೇಳ್ತಿದ್ವಿ. ಯಾಕಂದರೆ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಪ್ರೈವೇಟ್ ನೌಕರಿ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಇನ್ಶೂರೆನ್ಸ್ ಸ್ಕೀಮ್ ಇದ್ದವರು ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಯಾಕಂದರೆ ಹೆಚ್ಚಿನ ಇನ್ಶೂರೆನ್ಸ್ ಸ್ಕೀಮಲ್ಲಿ ನಿಮಗೆ ಹೊರರೋಗಿಗೆ ಪ್ರಯೋಜನ ಸಿಗುವುದಿಲ್ಲ. ಮಣಿಪಾಲ್ ಆರೋಗ್ಯ ಕಾರ್ಡ್ ಹೊರರೋಗಿಗೆ ಕೂಡ ಕೆಲವು ರೇಟ್ಸ್ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಕೊಳ್ಳಿಕ್ಕೆ ಮಾಡಿಸ್ಕೊಂಡು ಪ್ರಯೋಜನ ಪಡ್ಕೊಳ್ಬೋದು. ಈ ವರ್ಷ ಕೂಡ 1 ವರ್ಷದ ಕಾರ್ಡ್ ಇದೆ, 2 ವರ್ಷದ ಕಾರ್ಡ್ ಇದೆ. 1 ವರ್ಷದ ಕಾರ್ಡಲ್ಲಿ ವೈಯಕ್ತಿಕ ಕಾರ್ಡ್ ಇದೆ, ಕೌಟುಂಬಿಕ ಕಾರ್ಡ್ ಇದೆ, ಕೌಟುಂಬಿಕ ಪ್ಲಸ್ ಕಾರ್ಡ್ ಇದೆ. 1 ವರ್ಷಕ್ಕಾದರೆ ವೈಯಕ್ತಿಕ ಕಾರ್ಡ್ ಅಂತ ಹೇಳಿದ್ರೆ 350 ರೂಪಾಯಿ ಆಗುತ್ತೆ, 2 ವರ್ಷಕ್ಕಾದ್ರೆ 600 ರೂಪಾಯಿ ಆಗುತ್ತೆ. ಸೊ ವೈಯಕ್ತಿಕ ಕಾರ್ಡ್ ಅಂದರೆ ಒಬ್ಬರಿಗೋಸ್ಕರ ಇರುವಂಥದ್ದು. ಅದೇ ರೀತಿ ಕೌಟುಂಬಿಕ ಕಾರ್ಡ್ ಅಂದರೆ ಗಂಡ ಹೆಂಡತಿ ಮತ್ತು 25 ವರ್ಷದ ಮದುವೆ ಆಗದ ಎಷ್ಟು ಮಕ್ಕಳು ಕೂಡ ಈ ಕೌಟುಂಬಿಕ ಕಾರ್ಡಲ್ಲಿ ಕವರ್ ಆಗುತ್ತೆ. 1 ವರ್ಷಕ್ಕಾದ್ರೆ 700 ರೂಪಾಯಿ ಆಗುತ್ತೆ, 2 ವರ್ಷಕ್ಕಾದರೆ 950 ರೂಪಾಯಿ ಆಗುತ್ತೆ. ಅದೇ ರೀತಿ ಕೌಟುಂಬಿಕ ಪ್ಲಸ್ ಕಾರ್ಡ್, ನಾನು ಹೇಳಿದ ಕೌಟುಂಬಿಕ ಕಾರ್ಡ್ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಸಂಗಾತಿ ತಂದೆಗೆ, ಅವರ ಸ್ಪೌಸ್ನ ತಂದೆ ತಾಯಿಗೆ 4 ಜನದ ಎಕ್ಸ್ಟ್ರಾ ಆಡ್ ಮಾಡ್ಬೋದು. ಇದರಲ್ಲಿ 1 ವರ್ಷಕ್ಕಾದ 900 ರೂಪಾಯಿ ಮತ್ತು 2 ವರ್ಷಕ್ಕೆ 1100 ರೂಪಾಯಿ ಆಗುತ್ತೆ. ಅದೇ ರೀತಿ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ರಿಯಾಯಿತಿ ಸೌಲಭ್ಯ ಸಿಗುತ್ತೆ ಮತ್ತು ವ್ಯಾಲಿಟಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಕೊಲೀಗ್ ಶ್ರೀ ಕೃಷ್ಣ ಪ್ರಸಾದ್ ಅವರು ಕೊಡ್ತಾರೆ. ಮಹೆಯ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಪೈ ಅವರ ನೇತೃತ್ವದಲ್ಲಿ 2000ರಲ್ಲಿ ಆರಂಭವಾದ ಮಣಿಪಾಲ್ ಆರೋಗ್ಯ ಕಾರ್ಡ್ ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲು ಶ್ರಮಿಸುತ್ತಿದೆ. ಉಚಿತ ಆರೋಗ್ಯ ಸೇವೆಯನ್ನು ನೀಡುವುದು ಸವಾಲಿನದಾಗಿದ್ದರೂ ಈ ಉಪಕ್ರಮವು ರಿಯಾಯಿತಿ ವೆಚ್ಚದಲ್ಲಿ ಆರೋಗ್ಯ ಸೇವೆಯನ್ನು ಖಚಿತಪಡಿಸುತ್ತವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರಂಭವಾಗಿ ಕರಾವಳಿ ಮತ್ತು ಮಧ್ಯ ಕರ್ನಾಟಕ 12-15 ಜಿಲ್ಲೆಗಳಲ್ಲಿ ವಿಸ್ತಾರಗೊಂಡಿದೆ ಎಂದು ಹೇಳಿದರು. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರ್ಕೆಟಿಂಗ್ ವಿಭಾಗದ ಸಹ ವ್ಯವಸ್ಥಾಪಕರಾದ ಕೃಷ್ಣ ಪ್ರಸಾದ್ ಮಾತನಾಡಿ, ಮಣಿಪಾಲ್ ಆರೋಗ್ಯ ಕಾರ್ಡುದಾರರು ತಜ್ಞ ಹಾಗೂ ಸೂಪರ್ ಸ್ಪೆಷಲಿಸ್ಟ್ ವೈದ್ಯರೊಂದಿಗೆ ಸಮಾಲೋಚನೆ, ಶುಲ್ಕದಲ್ಲಿ 50% ರಿಯಾಯಿತಿ, ರೋಗ ನಿರ್ಣಯ ಮತ್ತು ಪ್ರಯೋಗಾಲಯ ಪರೀಕ್ಷೆ ಸೇವೆಯಲ್ಲಿ 25% ರಿಯಾಯಿತಿ, ರೇಡಿಯಾಲಜಿ, ಹೊರರೋಗಿ ಕಾರ್ಯವಿಧಾನಗಳು ಮತ್ತು ಮಧುಮೇಹ, ಪಾದದ ಆರೈಕೆಯಲ್ಲಿ 20% ರಿಯಾಯಿತಿ, ಡಯಾಲಿಸಿಸ್ನಲ್ಲಿ 100 ರೂಪಾಯಿ ರಿಯಾಯಿತಿ, ಆಸ್ಪತ್ರೆಯ ಔಷಧಿಗಳ ಮೇಲೆ 10% ರಿಯಾಯಿತಿ ಮತ್ತು ಜನರಲ್ ವಾರ್ಡ್ನಲ್ಲಿ ಒಳರೋಗಿಗಳ ಬಿಲ್ಗಳಲ್ಲಿ 25% ರಿಯಾಯಿತಿ ಸೌಲಭ್ಯವಿದೆ ಎಂದು ಹೇಳಿದರು. ಈಗ ನಮ್ಮ ಆಸ್ಪತ್ರೆಯಲ್ಲಿ 200 ರೂಪಾಯಿದು ಕನ್ಸಲ್ಟೇಷನ್ ಫೀ ಇದೆ ಮತ್ತು ಹಾಗೆ 300 ರೂಪಾಯಿದು ಕನ್ಸಲ್ಟೇಷನ್ ಫೀ ಇದೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 50% ರಿಯಾಯಿತಿ ಆಗಿ, ಅಂದರೆ 150 ರೂಪಾಯಿ ಅಥವಾ 100 ರೂಪಾಯಿಯನ್ನು ಕಟ್ಟಿದರೆ ಅವರು ಇದರ ಸೌಲಭ್ಯವನ್ನು ಕನ್ಸಲ್ಟೇಷನ್ಗೆ ಸೌಲಭ್ಯವನ್ನು ಪಡೆದುಕೊಳ್ಬೋದು, ರಿಯಾಯಿತಿ ಸೌಲಭ್ಯವನ್ನು. ಇನ್ನು ಡಾಕ್ಟರ್ಸ್ ಒಂದಿಗೆ ಸಮಾಲೋಚನೆ ಮಾಡಿದ ನಂತರ ಅವರು 2 ರೀತಿಯಲ್ಲಿ ಹೇಳ್ಬೋದು. ಒಂದು, ನಿಮಗೆ ರಕ್ತ, ಮಲ, ಮೂತ್ರ ತಪಾಸಣೆ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಕಾರ್ಡ್ ಹೊಂದಿದ್ದಲ್ಲಿ ಇದಕ್ಕೆ ನಾವು ಲ್ಯಾಬ್ರೇಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 30% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನು ಎಕ್ಸ್ರೇ, ಅಲ್ಟ್ರಾಸೌಂಡ್ ಅಥವಾ CT, MRI ಅಂತ ಹೇಳ್ತಾರೆ, ಈ ಥರದ ತಪಾಸಣೆ ಮಾಡಬೇಕು ಅಂತ ಹೇಳ್ಬೋದು. ಇದಕ್ಕೆ ನಾವು ರೇಡಿಯಾಲಜಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 25% ಅಷ್ಟು ರಿಯಾಯಿತಿ ದೊರೆಯುತ್ತದೆ. ಇನ್ನು ಇದರ ರಿಯಾಯಿತಿ ಲ್ಯಾಬ್ ಇನ್ವೆಸ್ಟಿಗೇಷನ್ ಅಥವಾ CT, MRI ಇನ್ವೆಸ್ಟಿಗೇಷನ್ ಏನು ಹೇಳ್ತಾರೆ, ರೇಡಿಯಾಲಜಿ, ಅದರದ್ದು ರಿಪೋರ್ಟ್ಗಳು ಬಂದ ನಂತರ ಡಾಕ್ಟರ್ಗೆ ಮತ್ತೆ ಸಮಾಲೋಚನೆ ಮಾಡ್ತಾರೆ. ಅದನ್ನು ನೋಡಿದ ಮೇಲೆ ಡಾಕ್ಟರ್ ಹೇಳ್ಬೋದು, ಹೆಚ್ಚಿನ ಚಿಕಿತ್ಸೆ ಏನು ಬೇಕಾಗಿಲ್ಲ, ಕೆಲವು ಮಾತ್ರೆ ಮದ್ದು ಬರೆದುಕೊಡ್ತೇನೆ, ಅದನ್ನು ನೀವು ತಗೊಳ್ಬೇಕು, ಫಾಲೋಅಪಿಗೆ ಬರಬೇಕು ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಆವರಣದಲ್ಲಿರುವ ಔಷಧಾಲಯ, ಅಂದರೆ ಫಾರ್ಮಸಿಯಲ್ಲಿ ಮೆಡಿಸಿನ್ಗಳನ್ನು ತಗೊಂಡ್ರೆ ಅವರಿಗೆ ಈ ಕಾರ್ಡ್ ಹೊಂದಿದ್ದಲ್ಲಿ 10% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನು ಇಲ್ಲ ನಿಮಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಥವಾ ಹೆಚ್ಚಿನ ತಪಾಸಣೆ ಆಗಬೇಕು, ಒಳರೋಗಿಯಾಗಿ ದಾಖಲಾತಿ ಆಗಬೇಕು, ಇನ್ಪೇಷಂಟ್ ಆಗಿ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಜನರಲ್ ವಾರ್ಡ್ನ ದರ್ಜೆಯಲ್ಲಿ ಅಡ್ಮಿಷನ್ ಆದರೆ ಪೇಷಂಟ್ ಅವರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಕಾರ್ಡ್ದಾರರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್, ಡಾಕ್ಟರ್ TMA ಪೈ ಆಸ್ಪತ್ರೆ ಉಡುಪಿ, ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆ ಕಾರ್ಕಳ,
ಕೆಎಂಸಿ ಆಸ್ಪತ್ರೆ ಮಂಗಳೂರು ಮತ್ತು ಅತ್ತಾವರ, ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ, ಕಟೀಲು ಮಣಿಪಾಲ ಆಸ್ಪತ್ರೆ, ಗೋವಾ ಮತ್ತು ಮಣಿಪಾಲ ಹಾಗೂ ಮಂಗಳೂರಿನ ದಂತ ಕಾಲೇಜುಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು. 2024ರ ನೋಂದಣಿಗಾಗಿ ಅರ್ಜಿಗಳ ಅಧಿಕೃತ ಪ್ರತಿನಿಧಿಗಳಾದ ಜಿಯೋ ಭಟ್, ಕಸ್ತೂರ್ಬಾ ಆಸ್ಪತ್ರೆ ಮಾಹಿತಿ ಕೇಂದ್ರ ಹೊನ್ನಾವರ, ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ನ ಎಲ್ಲ ಶಾಖೆಗಳು ಉಮೇಶ್ ಜಿಎನ್ ಶಿವಕುಮಾರ್ ಅವರನ್ನು ಸಂಪರ್ಕಿಸಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ 6364469750 ನಂಬರ್ಗೆ ಸಂಪರ್ಕಿಸಿ ಎಂದರು. ಮಣಿಪಾಲ ಆರೋಗ್ಯ ಕಾರ್ಡ್ ಕುರಿತು ಹೊನ್ನಾವರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೆಲ್ ಮಾತನಾಡಿ, ಪ್ರತಿ ವರ್ಷ ಹೊನ್ನಾವರ ಪತ್ರಕರ್ತರಿಗೆ ಉಚಿತವಾಗಿ ಆರೋಗ್ಯ ಕಾರ್ಡ್ ನೀಡುತ್ತಿದ್ದಾರೆ ಎಂದು ಧನ್ಯವಾದ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಾರ್ಕೆಟಿಂಗ್ ವಿಭಾಗದ ಸಹ ವ್ಯವಸ್ಥಾಪಕರಾದ ಚೇತನ್ ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.